ಟಾಟಾ ಅಡ್ವಾನ್ಸ್ ಸಿಸ್ಟಮ್ಸ್ ಲಿಮಿಟೆಡ್ ಹಾಗೂ ಏರ್ಬಸ್ನ ಒಂದು ಹೆಲಿಕಾಪ್ಟರ್ H-125 ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ನ ಉದ್ಘಾಟನೆ ಆಗ್ತಾ ಇದೆ. ಅದಕ್ಕೆ ಭಾರತ ದೇಶದ ಪ್ರಧಾನಮಂತ್ರಿಗಳು, ಫ್ರಾನ್ಸ್ನ ಪ್ರಧಾನಮಂತ್ರಿಗಳು ಹಾಗೂ ಎರಡೂ ದೇಶಗಳ ಡಿಫೆನ್ಸ್ ಮಿನಿಸ್ಟರ್ಸು ಕೂಡ ರಕ್ಷಣಾ ಸಚಿವರು ಬರ್ತಾ ಇದ್ದಾರೆ. ಆಮೇಲೆ ಅವರಿಬ್ಬರೂ ಕೂಡ ಪ್ರಧಾನಮಂತ್ರಿಗಳು ಆನ್ಲೈನಲ್ಲಿ ಇದು ಮಾಡ್ತಾ ಇದ್ದಾರೆ. ಇದು ಕರ್ನಾಟಕ ರಾಜ್ಯ, ನಮ್ಮ ಇಕೋಸಿಸ್ಟಮ್ ಏನಿದೆ, ನಮ್ಮ ಪರಿಸರ ಏನಿದೆ, ಇವತ್ತು ಜಾಗತಿಕ ಮಟ್ಟದಲ್ಲಿ ನಾವು 3ನೇ ಒಂದು ಇಕೋಸಿಸ್ಟಮ್ ಆಗಿದ್ದೀವಿ. ಕರ್ನಾಟಕದ ಇವತ್ತು ಸಹ ಭಾರತ ದೇಶದಲ್ಲಿ 65% ಕಾಂಟ್ರಿಬ್ಯೂಷನ್ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ನಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಇದೆ. ಹೀಗಾಗಿ ಈ ಎಲ್ಲ ಏರೋಸ್ಪೇಸು ಮತ್ತು ಡಿಫೆನ್ಸ್ ಇಂಡಸ್ಟ್ರೀಸು ನಮ್ಮ ಒಂದು ಇಕೋಸಿಸ್ಟಮ್ಗೆ ಒಂದು ಲಕ್ಷ್ಯವನ್ನು ಇಟ್ಕೊಂಡು ಇವತ್ತು ಸಹ ಇವೆಲ್ಲವನ್ನು ಸ್ಥಾಪನೆ ಆಗ್ತಾ ಇರುವಂಥದ್ದು. ಈಗ ಕಾಲಿನ್ಸ್ ಆಗಲಿ, ಏರ್ಬಸ್ ಆಗಲಿ, ಇವತ್ತು ಸಾಫ್ರಾ ಆಗಲಿ, ರೋಲ್ಸ್ ರಾಯ್ಸ್ ಆಗಲಿ, ಇವೆಲ್ಲವೂ ಕೂಡ ಇವತ್ತು ಸಹ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಸಹ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ಗಳಲ್ಲಿ ಇದು ಮಾಡ್ತಾ ಇದ್ದಾರೆ. ನಾವು ಇನ್ನೂ ಉನ್ನತ ಮಟ್ಟಕ್ಕೆ ಇವತ್ತು ಸಹ ಬೆಳೀತಾ ಇದ್ದೀವಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇವತ್ತು ಸಹ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ನಲ್ಲಿ ನಾವು ಕಾರಿಡಾರ್ನ ಸತಕ್ಕೆ ನಾವು ವಿನಂತಿಯನ್ನು ಮಾಡಿಕೊಡ್ತೀವಿ. ನಮ್ಗೆ ಗೊತ್ತಿದೆ, ಹಿಂದೆ ನಾನು ಕಾರಿಡಾರ್ನ ಈ ಭಾಗ ಎಲ್ಲನೂ ಕೂಡ ನಮ್ಮ ರೂರಲ್ ಬೆಂಗಳೂರು ಅಪ್ ಟು ಕೋಲಾರ ಇವತ್ತು ಸಹ ಡಿಫೆನ್ಸ್ ಕಾರಿಡಾರ್ ಆಗಿ ಮಾಡಬೇಕು ಅಂತ ಕೂಡ ನಾವು ರಕ್ಷಣಾ ಸಚಿವರಿಗೆ ಇದು ಮಾಡಿದ್ದೀವಿ. ಮತ್ತೆ ಅವರಿಗೆ ನೆನಪು ಮಾಡಿಕೊಡ್ತೀವಿ. ಉದ್ಯೋಗಾವಕಾಶ ನಿಶ್ಚಿತವಾಗಿಯೂ ಕೂಡ ಈಗ ಟಾಟಾಸ್ದು ಆ ವಿಚಾರದಲ್ಲಿ ಅವರು ಭಾಳ ಸ್ಪೆಸಿಫಿಕ್ ಆಗಿದ್ದಾರೆ. ಏರ್ಬಸ್ನವ್ರದ್ದು, ಫ್ರಾನ್ಸ್ ಇರೋದು, ಅವರು ಕೂಡ ಇದರಲ್ಲಿ ಉದ್ಯೋಗ ನಿಶ್ಚಿತವಾಗಿಯೂ ಕೂಡ ಆ ಉದ್ಯೋಗ ಲೋಕಸ್ಥಳೀಯವ್ರಿಗೆ ಕೊಟ್ಟೆ ಕೊಡ್ತಾರೆ. ಹೌದು, ಈಗ ಪ್ರಥಮ ಬಾರಿಗೆ ಇದು ಆಗ್ತಾ ಇರುವಂಥದ್ದು ಇದು ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಆಗುವಂಥದ್ದು. ಇದು ಪ್ರೈವೇಟ್ ಅಂದರೆ ಟಾಟಾ ಮತ್ತು ಏರ್ಬಸ್ ಅವರ ಒಂದು ಸಹಭಾಗಿತ್ವದಲ್ಲಿ ಆಗ್ತದೆ. ಸರ್, ಇದು ಡಿಫೆನ್ಸ್ಗೆ ಸಂಬಂಧಿಸಿದಂಗೆ ಬೇರೆ ಏನಾದರೂ ನಾನು ಅದನ್ನು ಮತ್ತೆ ಶೇರ್ ಮಾಡ್ತೀನಿ ನಿಮ್ಮ ಜೊತೆಗೆ. ಇದು ಒಂದು ಕರ್ನಾಟಕಕ್ಕೆ ಇವತ್ತೊಂದು ಸಹ ನಮ್ಮ ಒಂದು ಏನು ಪರಿಸರದ ಇಕೋಸಿಸ್ಟಮ್ಮು, ನಮ್ಮ ಟ್ಯಾಲೆಂಟು ಇಕೋಸಿಸ್ಟಮ್ಗೆ ಇವತ್ತು ಈ ಫ್ಯಾಕ್ಟ್ರಿ ಇವತ್ತು ಬಂದಿದೆ. ಇನ್ನೂ ಹೆಚ್ಚಿನ ಫ್ಯಾಕ್ಟ್ರೀಸ್ ಕೂಡ ಬರ್ತವೆ. ಸರ್, ಇಯರ್ಲಿ ಎಷ್ಟು ಇದಾಗುತ್ತೆ ಸರ್? ಅಂದರೆ ನಾನು ಅದನ್ನು ಮ್ಯಾನುಫ್ಯಾಕ್ಚರಿಂಗ್ ಇವತ್ತು ಸಹ ಅವರು 15 ದಿವಸಕ್ಕೆ ಒಂದು ಹೆಲಿಕಾಪ್ಟರ್ ಅಂತ ಕೂಡ ಮಾಡಿದ್ದಾರೆ, 30 ಹೆಲಿಕಾಪ್ಟರ್ಸ್ ಅಂತೇಳಿ. ಸೊ ಮುಂದೆ ಜಾಸ್ತಿನೂ ಕೂಡ ರಫ್ತು ಆಗುತ್ತೆ ಸರ್, ರಫ್ತು ಕೂಡ ಆಗುತ್ತೆ. ಇಲ್ಲ ಬಂದಿದೆಯಲ್ಲ ಈಗ. ನಾವು ಇದನ್ನು ಕಳೆದ 1.5 ವರ್ಷದಿಂದ ಇದನ್ನು ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಆಮೇಲೆ ನಿಮ್ಮ ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಚೇರ್ಮನ್ ಕೂಡ ನಾವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಇವತ್ತು ಸಹ ಇದನ್ನು ಫಾಲೋ ಅಪ್ ಮಾಡಿಸಿ ಇದನ್ನು ಮಾಡೋಕ್ಕೆ ಹಚ್ಚಿದ್ದೀವಿ.